ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಈಸಿ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಬೈನಾಮಿಯಲ್ ಎಕ್ಸ್ಪೆನ್ಷನ್, ವೆರಿ ಈಸಿ ಕಾನ್ಸೆಪ್ಟ್. ಸೊ ಪ್ರಾಬ್ಲಮ್ ಅನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಏನಾದ್ರೂ ಎಕ್ಸಾಮ್ ಅಲ್ಲಿ ಕೊಟ್ರೆ ಫೈಂಡ್ ದ ಕೋಎಫಿಷಿಯಂಟ್ ಆಫ್ x power 3 y power 8 in the expansion of 2x minus y power 11. ಸೊ ಇವಾಗ ನಾವು ಇದನ್ನ ಯಾವುದನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದು? ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಸೊ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಬಂದಾಗ ನಮಗೆ ಫಸ್ಟ್ ಬೈನಾಮಿಯಲ್ ಥಿಯರಮ್ದು ಫಾರ್ಮುಲಾ ಗೊತ್ತಿರಬೇಕು. ಸೊ ವಿ ನೋ ದಟ್ ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಸೊ ಬೈನಾಮಿಯಲ್ ಥಿಯರಮ್ ಏನು ಹೇಳುತ್ತೆ? x plus y power n can be written as summation of r is equal to 0 to n ncr into x power r into y power n minus r. ಈಗ ನಮಗೆ ಕೊಟ್ಟಿರುವಂತ ಎಕ್ಸ್ಪೆನ್ಷನ್ ಏನು? ಅವ್ರು ಕೊಟ್ಟಿರೋದೇ ಎಕ್ಸ್ಪೆನ್ಷನ್ ಯಾವುದು? 2x minus y power 11. ಸೊ given expansion is equal to 2x minus y power 11. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಕಂಪೇರ್ ಮಾಡೋಣ. ಸೊ ನೋಡಿ, ಸೊ ಇವೆರಡನ್ನ ಕಂಪೇರ್ ಮಾಡಿದ್ರೆ ಸೊ ಎಕ್ಸ್ ವ್ಯಾಲ್ಯೂ ಏನಂತ ಇದೆ ಇಲ್ಲಿ ನೋಡಿ. ಎಕ್ಸ್ ಜಾಗದಲ್ಲಿ ಏನಿದೆ? ಇಲ್ಲಿ 2x ಇದೆ. ನೆಕ್ಸ್ಟ್ y ಜಾಗದಲ್ಲಿ ಏನಿದೆ? y ಜಾಗದಲ್ಲಿ ಇಲ್ಲಿ ಮೈನಸ್ y ಇದೆ. ನೆನಪಿರ್ಬೇಕು, ಇಲ್ಲಿ ಮೈನಸ್ ಅಂತ ಬಂತು ಅಂತಂದ್ರೆ ಮೈನಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಮೈನಸ್ y ಇದೆ. ನೆಕ್ಸ್ಟ್ n ಜಾಗದಲ್ಲಿ ಏನಿದೆ? n ಜಾಗದಲ್ಲಿ 11 ಇದೆ. ಸೊ ಈಗ ಏನಿಲ್ಲ, ಸಿಂಪಲ್. ಇಲ್ಲಿದೆ ಏನು ಈಕ್ವೇಶನ್ 1 ಅಂತ ತಗೊಂಡಿದೀವಲ್ವ, ಫಾರ್ಮುಲಾ ಫಾರ್ ದಿ ಬೈನಾಮಿಯಲ್ ಥಿಯರಮ್. ಸೊ ಅದಕ್ಕೆ ನಾವೇನ್ ಮಾಡಬೇಕು? ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ x ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು? 2x. ಸೊ ದೇರ್ಫೋರ್ ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಶನ್ ನಂಬರ್ 1. ಸೊ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ. ಸೊ x ವ್ಯಾಲ್ಯೂ ಇಸ್ 2x. ಸೊ 2x ಪ್ಲಸ್ y ವ್ಯಾಲ್ಯೂ ಏನಿದೆ? ಮೈನಸ್ y ಹೋಲ್ ಪವರ್ 11. ಯಾಕೆ? n ಜಾಗದಲ್ಲಿ 11 ಇದೆ. which will be equal to summation of r is equal to 0 to 11 cr x. so x ಜಾಗದಲ್ಲಿ ಏನಂತ ಹಾಕಬೇಕು? 2x. so 2x power r into y ಜಾಗದಲ್ಲಿ ಏನು ಹಾಕಬೇಕು? ಮೈನಸ್ y. so ಮೈನಸ್ y power. ಸೊ ಈಗ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2x plus into minus y power 11 will be equal to summation of r is equal to 0 to 11. so 11 cr. ಇವಾಗ 2x ಪವರ್ r ಅಂತ ಇದೆ. ಸೊ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ನಾನು x ಅನ್ನ ಡಿಫರೆಂಟ್ ಮಾಡ್ಕೋಬೇಕು. ಇಲ್ಲೂ ಅಷ್ಟು y ಅನ್ನ ಡಿಫರೆಂಟ್ ಮಾಡ್ಕೋಬೇಕು. ಸೊ ಇವಾಗ ಏನಾದ್ರೂ ಕೂಡ a ಇಂಟು ಬಿ ಪವರ್ n ಅಂತ ಇದೆ ಅಂತಂದ್ರೆ ಏನಂತ ಬರಿಬಹುದು? a ಪವರ್ n ಇಂಟು ಬಿ ಪವರ್ n ಅಂತ ಬರಿಬಹುದಲ್ವಾ? ಸೊ ಎಸ್. ಸೊ ಇವಾಗ ಏನಾದ್ರೂ ಕೂಡ ಇಲ್ಲಿ 2x ಪವರ್ n ಅಂತ ಇತ್ತು ಅಂತ ಅನ್ಕೊಳ್ಳಿ. ಸೊ ಅದನ್ನ ಏನಂತ ಬರಿಬಹುದು? ನಾನು 2 ಪವರ್ n ಇಂಟು x ಪವರ್ n ಅಂತ ಬರಿಬಹುದು. ಇಲ್ಲಿ n ಜಾಗದಲ್ಲಿ r ಇದೆ. ಸೊ ಏನಂತ ಬರೀರಿ? 2 ಪವರ್ r ಇಂಟು x ಪವರ್ r ಇಂಟು ಇವಾಗ ಮೈನಸ್ y ಅನ್ನು ಕೂಡ ಅದೇ ರೀತಿ ಬರೀಬೇಕು. ಸೊ ಮೈನಸ್ 1 ಪವರ್ 11 ಮೈನಸ್ r ಇಂಟು y ಪವರ್ 11 ಮೈನಸ್ r. ಸೊ ಏನ್ ಮಾಡಿದ್ವಿ? ಮೈನಸ್ y ಇದ್ದಿದ್ದನ್ನ ಮೈನಸ್ 1 ಇಂಟು y. ಸೊ ಅದೆರಡನ್ನು ಕೂಡ ನಾವು ಸಪರೇಟ್ ಮಾಡ್ಕೊಂಡಿದೀವಿ. ಯಾಕೆ? ಈ ಈಕ್ವೇಶನ್ ತರ ಇರಬೇಕು. x ಪವರ್ ಅಲ್ಲೇ ವ್ಯಾಲ್ಯೂ ಇರಬೇಕು, y ಪವರ್ ಅಲ್ಲೇ ವ್ಯಾಲ್ಯೂ ಇರಬೇಕು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಮಗೆ ಸಮ್ ಆಫ್ ಆಲ್ ಕೋಎಫಿಷಿಯಂಟ್ಸ್ ಕೇಳಿಲ್ಲ. ಸಮ್ ಆಫ್ ಆಲ್ ಕೋಎಫಿಷಿಯಂಟ್ಸ್ ಇದ್ರೆ ಫುಲ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೆ. ಅವ್ರು ಏನ್ ಕೇಳ್ತಾ ಇರೋದು? ಕೇವಲ ಫೈಂಡ್ ದ ಕೋಎಫಿಷಿಯಂಟ್ ಆಫ್ x ಪವರ್ 3 y ಪವರ್ 8 ಮಾತ್ರ ಕೇಳ್ತಾ ಇರೋದು. ಅಂತ ಅಂದ್ರೆ ಏನು? ಈ 3 ಇದೆಯಲ್ಲ, ಸೊ ಇದನ್ನ ನಾನು r ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನ್ ಮಾಡಬೇಕು? 3 ಅನ್ನ r ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ನನಗೆ ಸಮ್ ಆಫ್ ಆಲ್ ಕೋಎಫಿಷಿಯಂಟ್ಸ್ ಬೇಡ. ಸೊ 11cr ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಪವರ್ r ಸೆಲೆಕ್ಟ್ ಆಗುತ್ತೆ. ಮೈನಸ್ 1 ಪವರ್ 11 ಮೈನಸ್ r ಸೆಲೆಕ್ಟ್ ಆಗುತ್ತೆ. ಸೊ x ವ್ಯಾಲ್ಯೂನ ನಾವು ಸೆಲೆಕ್ಟ್ ಮಾಡ್ಕೋಬಾರ್ದು, y ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೋಬಾರ್ದು. ಸಮೇಷನ್ ಬೇಕಾಗಿಲ್ಲ ನಮಗೆ. 11cr 2 ಪವರ್ r ಮೈನಸ್ 1 ಪವರ್ 11 ಮೈನಸ್ r ಮಾತ್ರ ನಮಗೆ ಸೆಲೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ? x ಮತ್ತೆ y ಅನ್ನ ಸಪರೇಟ್ ಮಾಡಿ ಬರ್ಕೊಂಡ್ವಿ. ಆ ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡ್ವಿ. ಸೊ ಇವಾಗ ಏನಾಗುತ್ತೆ? ಕೋಎಫಿಷಿಯಂಟ್ ಆಫ್ x ಪವರ್ 3 y ಪವರ್ 8 ವಿಲ್ ಬಿ ಈಕ್ವಲ್ ಟು. ಸೊ ಇವಾಗ r ಜಾಗಕ್ಕೆ 3 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದೀನಿ. 11c3 ಇಂಟು 2 ಪವರ್ r ಅಂತ ಅಂದ್ರೆ ಎಷ್ಟಾಗುತ್ತೆ? 2 ಪವರ್ 3 ಇಂಟು ಮೈನಸ್ 1 ಪವರ್ 11 ಮೈನಸ್ r. ಸೊ ಏನಾಗುತ್ತೆ? ಮೈನಸ್ 1 ಪವರ್ 11 ಮೈನಸ್ r ವ್ಯಾಲ್ಯೂ ಇಸ್ 3. 11 ಇಲ್ಲಿ ಕಾಂಬಿನೇಷನ್ ಇರುತ್ತೆ NCR ಅಂತ. ಸೊ ಅದನ್ನ ಓದ್ರಿ. ಸೊ ಎಷ್ಟು ಕೇಳ್ತಾ ಇರೋದವರು? 11cr. So value will be equal to 165
ಇಂಟು 2 ಪವರ್ 3 ಅಂದರೆ 2 ಟು ದ 4 4 ಟು ದ 8 ಇಂಟು ಮೈನಸ್ 1 ಪವರ್ 11 ಮೈನಸ್ 3. ಸೊ ಫಸ್ಟ್ 11 ಮೈನಸ್ 3 ಎಷ್ಟಾಗುತ್ತೆ 8 ಆಗುತ್ತೆ. ನೋಡಿ ಯಾವಾಗ ಮೈನಸ್ 1ಗೆ ಪವರ್ ಆಡ್ ಇರ್ತವೆ, ಸೊ ಆಡ್ ಇದ್ರೆ ನಮಗೆ ವ್ಯಾಲ್ಯೂ ಔಟ್ಪುಟ್ ಮೈನಸ್ 1 ಬರುತ್ತೆ. ಅದೇ ಏನಾದ್ರೂ ಕೂಡ ಮೈನಸ್ 1ಗೆ ಪವರ್ ಏನಾದ್ರೂ ಕೂಡ ಈವನ್ ಆಗಿದ್ರೆ ನಮಗೆ ಔಟ್ಪುಟ್ 1 ಬರುತ್ತೆ. ಏನೋ ನೆನಪಿರ್ಲಿ ಈ ಕಂಡೀಷನ್. ಸೊ ಎಷ್ಟೊಂದು ಪ್ರಾಬ್ಲಮ್ಗಳಲ್ಲಿ ನಿಮಗೆ ಬರುತ್ತೆ, ಮೈನಸ್ 1 ಪವರ್ ಏನಾದ್ರೂ ಕೂಡ ಆಡ್ ವ್ಯಾಲ್ಯೂಸ್ ಆಗಿದ್ರೆ ಮೈನಸ್ 1 ಆಗುತ್ತೆ, ಮೈನಸ್ 1 ಪವರ್ ಏನಾದ್ರೂ ಈವನ್ ಆಗಿದ್ರೆ ಅವಾಗ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ಇಲ್ಲಿ 0 ಬಂದ್ರೂ ಕೂಡ ಔಟ್ಪುಟ್ 1. ಸೊ 0ನ ನಾವು ಈವನ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಸೊ ಅವಾಗ ಏನ್ ಮಾಡ್ತೀವಿ 1 ಅಂತಾನೆ ಬರಿತೀವಿ. ಪವರ್ ಈವನ್ ಬಂದ್ರೆ 1, ಆಡ್ ಬಂದ್ರೆ ಮೈನಸ್ 1. ಸೊ ಇವಾಗ ಏನ್ ಬರ್ತಾ ಇದೆ 11 ಮೈನಸ್ 3 ಈವನ್. ಸೊ ಮೈನಸ್ 1 ಏನಾಗುತ್ತೆ 1 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ 8 ಇಂಟು 165 ಸಾಕು. 8 ಇಂಟು 165. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1320. ಸೊ ಇವಾಗ ಏನಾಯ್ತು, ದ ಕೋಎಫಿಷಿಯಂಟ್ ಆಫ್ x ಪವರ್ 3 y ಪವರ್ 8 ಇನ್ ದ ಎಕ್ಸ್ಪಾನ್ಷನ್ 2x ಮೈನಸ್ y ಪವರ್ 11 ವಿಲ್ ಬಿ ಈಕ್ವಲ್ ಟು 1320. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.